ನಮಸ್ಕಾರ. 1857ರಲ್ಲಿ ದಂಗೆ ಯಾಕೆ ನಡೀತು, ಅದನ್ನ ಮುನ್ನಡೆಸಿದಂತಹ ನಾಯಕರುಗಳು ಯಾರು ಅಂತ ಒಂದು ನಿಮಿಷದಲ್ಲಿ ತಿಳ್ಕೊಳ್ಳೋಣ. 1857ರ ದಂಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ನಡೆದಂತಹ ಒಂದು ಪ್ರಮುಖ ಬಂಡಾಯವೇ ಸರಿ. ಹಲವು ಕಾರಣಗಳಿತ್ತು, ರಾಜಕೀಯ, ಆರ್ಥಿಕ, ಸಾಮಾಜಿಕ ಹಾಗೂ ಹಲವಾರು ಕಾರಣಗಳು ಆ ಟೈಮ್ ನಲ್ಲಿ ಇತ್ತು. ಬ್ರಿಟಿಷರ ಡಾಕ್ಟ್ರಿನ್ ಲ್ಯಾಪ್ಸ್ ಅನ್ನುವಂತಹ ರೀತಿಯಿಂದ ಹಲವು ಸಂಸ್ಥಾನಗಳನ್ನ ವಿಲೀನ ಮಾಡಿಬಿಟ್ಟಿದ್ರು. ಬ್ರಿಟಿಷರ ಭೂಕಂದಾಯ ಮತ್ತೆ ಆರ್ಥಿಕ ನೀತಿಗಳೇನಿತ್ತು ಅದರಿಂದ ರೈತರು ಹಾಗೂ ಕರಕುಶಲ ಕರ್ಮಿಗಳು ಸಂಕಷ್ಟಕ್ಕೊಳಗಾಗಿದ್ರು. ಬ್ರಿಟಿಷರ ಕೆಲವು ಸುಧಾರಣೆಗಳು, ಧಾರ್ಮಿಕ ಹಸ್ತಕ್ಷೇಪದ ಬಗ್ಗೆ ಆಕ್ಚುಲಿ ನಮ್ಮ ಭಾರತೀಯರಲ್ಲಿ ಒಂದಷ್ಟು ಕಳವಳ ಉಂಟಾಯಿತು. ಹೊಸ ಎನ್ಫೀಲ್ಡ್ ರೈಫಲ್ ನ ಕಾರ್ಟ್ರಿಡ್ಜ್ ಗಳೇನಿತ್ತು ಅದರ ತಯಾರಿಕೆಯಲ್ಲಿ ಹಸು ಮತ್ತು ಹಂದಿಯ ಕೊಬ್ಬನ್ನ ಬಳಸಲಾಗಿದೆ ಅಂತ ಒಂದು ವದಂತಿ ಸೈನಿಕರಲ್ಲಿ ಆಕ್ಚುಲಿ ಆಕ್ರೋಶವನ್ನ ಉಂಟು ಮಾಡಕ್ಕೆ ಕಾರಣ ಆಯಿತು. ಇದನ್ನ ಮುನ್ನಡೆಸಿದ ಪ್ರಮುಖ ನಾಯಕರುಗಳು ಯಾರಂದ್ರೆ ಅನಿಲ್ ಪಾಂಡೆ ಬರಾಕ್ಪುರ್ ನಲ್ಲಿ, ಬಹದ್ದೂರ್ ಶಾ ದೆಹಲಿಯಲ್ಲಿ, ರಾಣಿ ಲಕ್ಷ್ಮೀಬಾಯಿ ಝಾನ್ಸಿಯಲ್ಲಿ, ನಾನಾ ಸಾಹೇಬ್ ರವರು ಕಾನ್ಪುರದಲ್ಲಿ, ಟೋಪಿ ಅವರು ಮಧ್ಯ ಭಾರತದಲ್ಲಿ, ಮತ್ತೆ ಬೇಗಂ ಹಜರತ್ ಮಹಲ್ ರವರು ಲಕ್ನೋದಲ್ಲಿ, ಹೀಗೆ ಹಲವು ಕಡೆ ಈ ಒಂದು ಬಂಡಾಯಕ್ಕೆ ಸಾಥ್ ಕೊಡಲಾಯಿತು. ಎನ್ಫೀಲ್ಡ್ ರೈಫಲ್ ಕಾರ್ಟ್ರಿಡ್ಜ್ ಗೆ ಹಸು ಮತ್ತು ಹಂದಿಯ ಕೊಬ್ಬನ್ನ ಬಳಸಿರೋದು ಮೇನ್ ಒಂದು ರೀಸನ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ದಂಗೆ ಅಥವಾ ಈ ಒಂದು ಬಂಡಾಯದಲ್ಲಿ.